ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ರೈತ ಮಹಿಳೆಯರಿಗೆ ಸುಸ್ಥಿರ ಕೃಷಿ ತರಬೇತಿ ದಿನಾಂಕ 19/9/2025ರಂದು ಮನುವಿಕಾಸ ಸಂಸ್ಥೆ ಹಾಗೂ ಈಡೆಲ್ ಗಿವ್ ಫೌಂಡೇಶನ್ ಸಹಭಾಗಿತ್ವದಲ್ಲಿ ಜೊಯ್ಡಾ ತಾಲೂಕಿನ ಬಾಮನಗಿ ಗ್ರಾಮದಲ್ಲಿ 50 ಜನ ಸ್ವಸಹಾಯ ಸಂಘದ ರೈತ ಮಹಿಳೆಯರಿಗೆ ಸುಸ್ಥಿರ ಕೃಷಿ ತರಬೇತಿಯನ್ನು ಹಮ್ಮಿಕೊಳ್ಳಲಾಗಿದೆ. ತರಬೇತಿಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಆದ ಶ್ರೀ ಸುದರ್ಶನ್ ಎಸ್, ಕೃಷಿ ಅಧಿಕಾರಿಗಳು ಜೊಯ್ಡಾ ಹಾಗೂ ಕೃಷಿ ಅಧಿಕಾರಿಗಳು ಆದ ಇಬ್ರಾಹಿಂ ಇವರು ಕೃಷಿಯಲ್ಲಿ ಸಾವಯವ ಪದ್ಧತಿ ಹಾಗೂ ಜೊಯ್ಡಾ ತಾಲೂಕಿನ ಸಾವಯವ ತಾಲೂಕು ಎಂದು ಸರ್ಕಾರ ಘೋಷಿಸಿರುವುದರಿಂದ ಎಲ್ಲ ರೈತರು ಸಾವಯವ ಪದ್ಧತಿಯನ್ನು ಅನುಸರಿಸಬೇಕು ಅಂತ ಮಾಹಿತಿ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಕೃಷಿ ಸಿಬ್ಬಂದಿಯಾದ ಶ್ರೀ ಮದನ್ ಮೋಹನ್ ಉಪಸ್ಥಿತರಿದ್ದರು. ಸಂಸ್ಥೆಯ ತಾಲೂಕು ಸಂಯೋಜಕರು ಆದ ಶ್ರೀ ನಿರಂಜನ್ ಕದಂ ಸಂಸ್ಥೆಯ ಬಗ್ಗೆ ವಾಸ್ತವಿಕವಾಗಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಶ್ರೀ ಹರೀಶ್ ನಾಯಕ CSNRLM ಜೊಯ್ಡಾ ಹಾಗೂ ಈರಪ್ಪ ಬಗನವರ್ CHO ಪ್ರಾಥಮಿಕ ಆರೋಗ್ಯ ಕೇಂದ್ರ ಪ್ರಧಾನಿ ಹಾಗೂ ಸುಚಿತ್ರಾ ನಾಯಕ್ ಆಯುಷ್ಮಾನ್ ಆರೋಗ್ಯ ಕೇಂದ್ರ ಬಿರಂಪಾಲಿ ಉಪಸ್ಥಿತರಿದ್ದರು ಹಾಗೂ ಶ್ರೀಮತಿ ಬಸವ ನಾಯಕ ಕೃಷಿ ಸಖಿ ಮತ್ತು ಶ್ರೀಮತಿ ಉಮಾ ಪ್ರಕಾಶ್ ಚೌಧರಿ ಪಶು ಸಖಿ ಹಾಗೂ ಶ್ರೀಮತಿ ಯಶೋಧಾ ಪಿಳ್ಳೆ ಎಂಬಿಕೆ ಹಾಗೂ ಶ್ರೀಮತಿ ಮನಿಷಾ ಆಚಾರಿ LCRPNRLM ಹಾಗೂ ಸಂಸ್ಥೆಯ CRP ವನಿತಾ ಉಪಸ್ಥಿತರಿದ್ದರು. ಗ್ರಾಮದ ಹಿರಿಯರು ಆದ ಲಕ್ಷ್ಮೀ ಗಾವಂಕರ್ ಹಾಗೂ ಜ್ಯೋತಿ ಗಾವಂಕರ್ ಉಪಸ್ಥಿತರಿದ್ದರು. ಆಯುಷಾ ಮುಕಾಶಿ, ದಾಂಡೇಲಿ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.